الكريم ونحن على ذلك من الشاكرين والحمد لله رب العالمين برحمتك يا أرحم الراحمين. आइए कुछ सुनने सुनाने से कबल हम सबके आका, हम सबके मौला, हम सबके दाता, यतीमों के मावा, गरीबों के मलजा जनाब अहमद मुज्तबा मोहम्मद मुस्तफ़ा सल्लल्लाहु अलैहि वसल्लम के बारगाह में अकीदत और मोहब्बत के साथ और एक मरतबा झुम झुम के दर्द पाक का नजराना पेश कर लीजिए। अल्लाहुम्मा सल्ली अला सय्यिदना शफीना हबीबना नबीना मौलाना मुहम्मद सल्लल्लाहु अलैहि सलातु व सलाम अलैका या हबीबी या रसूल अल्लाह सल्लल्लाहु अलैहि वसल्लम। सर झुकाए हैं फरिश्ते, हाजिरी क्या चीज है। सर झुकाए हैं फरिश्ते, हाजिरी क्या चीज है। अल्लाह अल्लाह उनके दर की नौकरी क्या चीज है। अल्लाह अल्लाह उनके दर की नौकरी क्या चीज है। मौत जब आना तो आना रोज़ाए सरकार पर, ऐ मौत जब आना तो आना रोज़ाए सरकार पर, फिर बताऊंगा तुझे मैं जिंदगी क्या चीज है। फिर बताऊंगा तुझे मैं जिंदगी क्या चीज है। आला हजरत से मिला है नात गोई का मिजाज, आला हजरत से मिला है नात गोई का मिजाज। आपने समझा दिया कि शायरी क्या चीज है। आपने समझा दिया कि शायरी क्या चीज है। यारे गारे मुस्तफा से पूछना काशिफ कभी, यारे गारे मुस्तफा से पूछना काशिफ कभी। इश्क कहते हैं किसे और आशिकी क्या चीज है। इश्क कहते हैं किसे और आशिकी क्या चीज है। सर झुकाए हैं फरिश्ते, हाजिरी क्या चीज है। अल्लाह अल्लाह उनके दर की नौकरी क्या चीज है। ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿ ಅತಿ ಪವಿತ್ರವಾದ ಒಳ್ಳೆಯವಾದ ರಾತ್ರಿ. ಅಲ್ಲಾಹ್ ರಬ್ಬುಲ್ ಇಜ್ಜತ್ ವರ್ಷದಲ್ಲಿ ನಮ್ಮೆಲ್ಲರಿಗೂ 3 ರಾತ್ರಿ ಪವಿತ್ರವಾದ ರಾತ್ರಿಯನ್ನು ಕೊಟ್ಟಿದ್ದಾನೆ. ಮೊದಲಿನ ಕಾಲದಲ್ಲಿ ಈ ಪವಿತ್ರವಾದ ರಾತ್ರಿ ಮೊದಲಿನ ಉಮ್ಮತ್ತಿನ ಜನರಿಗೆ ಇದ್ದಿದ್ದಿಲ್ಲ. ಮೊದಲಿನ ಎಷ್ಟು ನಬಿ ಬಂದ್ರು, ಹಜರತ್ ಈಸಾ ಅಲೈಹಿಸ್ಸಲಾಂ, ಮೂಸಾ ಅಲೈಹಿಸ್ಸಲಾಂ, ಎಷ್ಟು ಪ್ರವಾದಿಗಳು ಬಂದು ಹೋದರು, ಆದ್ರೆ ಇಂಥ ಪವಿತ್ರವಾದ ರಾತ್ರಿ ಅವ್ರಿಗೆ ಸಿಕ್ಕಿದ್ದಿಲ್ಲ. ಇವತ್ತು ರಜಬನ ತಿಂಗಳಿದೆ. ರಜಬನ ತಿಂಗಳದು 27ನೇ ತಾರೀಖಿನ ಇದೆ. 27ನೇ ತಾರೀಖಿನಲ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮಿರಾಜನ್ನು ಮಾಡಿದರು. ಅಂದರೆ ಈ ಮಿರಾಜಿನ ಪ್ರವಾಸದಲ್ಲಿ 4 ಸ್ಟೆಪ್ ಬರುತ್ತದೆ. 4 ಸ್ಟೆಪ್. ಮಸಜಿದೆ ಅಕ್ಸಾನಿಂದ, ಯಾನೆ ಮಸಜಿದೆ ಹರಾಮ್ನಿಂದ ಮಸಜಿದೆ ಅಕ್ಸಾ ತನಕ ಹೋದ್ರು. ಮಸಜಿದೆ ಅಕ್ಸಾನಿಂದ ಹಿಡಿದು ಆಕಾಶ್ ಅರ್ಶನಲ್ಲಿ, ಅರ್ಶನಿಂದ ಲಾ ಮಕಾನಿಂದ ಅಲ್ಲಾಹನ ಬಾರ್ಗನಲ್ಲಿ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇವತ್ತಿನ ರಾತ್ರಿಯಲ್ಲಿ ಹೋದ್ರು. ಬಹಳಷ್ಟು ಜನರು ನೋಡಿ, ಇವತ್ತು ಎಷ್ಟು ಪ್ರಪಂಚದಲ್ಲಿ ಅಹ್ಲೆ ಸುನ್ನತ್ ಅಲ್ ಜಮಾತ್ ರಸೂಲ್ ಅಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂಗೆ ಪ್ರೀತಿ ಮಾಡೋ ಜನರು ಎಷ್ಟಿದ್ದಾರೆ. ಎಲ್ಲಾರು ಇವತ್ತಿನ ರಾತ್ರಿಯಲ್ಲಿ ಮಸಜೀದ್ ನಲ್ಲಿ ಜಮಾ ಆಗಿ ಇವತ್ತು ಪವಿತ್ರವಾದ ರಾತ್ರಿದು ಪ್ರತಿಫಲ ಮತ್ತು ಪುಣ್ಯವನ್ನು ಪಡ್ಕೊಳ್ಳಕ್ ಹೊಂದಿದ್ದಾರೆ. ಎಷ್ಟೋ ಜನರು ತನ್ನ ಮನೆಯೊಳಗೆ ಆರಾಮ ಮಾಡಕೊಂಡ್ರೆ ಮಲಗಿದ್ದಾರೆ. ಆದರೆ महबूब की मंजलिस को महबूब ही सजाते हैं, महबूब की मंजलिस को महबूब ही सजाते हैं। आते हैं वही इन मंजलिसों में जिन्हें सरकार बुलाते हैं, आते हैं वही इन मंजलिसों में जिन्हें सरकार बुलाते हैं. ಎಲ್ಲರಿಗೆ ಇದು ಅವಕಾಶ ಇಲ್ಲ ಬರೋದು, ಎಲ್ಲರಿಗೆ ಅವಕಾಶ ಇಲ್ಲ. ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾರು ಜನರು ಕರೀತಾರೆ ಅಷ್ಟೇ ಜನರು ಬರುತ್ತಾರೆ. ಹಂಗಿದ್ದಿದ್ರೆ ಎಲ್ಲಾರು ಶ್ರೀಮಂತರು ಬಡವರು ಎಲ್ಲಾರು ಬರ್ತಿದ್ರು. ಆದ್ರೆ ನಾವು ಪುಣ್ಯವಂತರು, ಇವತ್ತು ನಮ್ಮಂತ ಪಾಪಿ ಜನರಿಗೆ ಇವತ್ತಿನ ರಾತ್ರಿದು ನಮ್ಗೆ ಸಮಯ ಸಿಕ್ಕಿದೆ. ನಾವು ಸ್ವಂತವಾಗಿ ಬಂದಿಲ್ಲ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಗೆ ಕರೆಸಿದ್ದಾನೆ ತನ್ನ ಪವಿತ್ರವಾದ ಮನೆಯಲ್ಲಿ. ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿಯಲ್ಲಿ ಎಲ್ಲರಿಗೂ ಗೊತ್ತಿದೆ ಮೇರಾಜ್ ಆಗಿದೆ. ಇವತ್ತಿನ ರಾತ್ರಿಯಲ್ಲಿ ಏನ್ ಸಿಕ್ಕಿತ್ತು? ನಮಾಜ್. ಸ್ವಲ್ಪ ಇವತ್ತು ರಾತ್ರಿ ಏನೈತ್ರಿ, ಎಲ್ಲಾರು ಸುಮ್ನೆ ಕುಂತ್ಕೊಂಡು ಹೋಗ್ಬಾರ್ದು, ಸ್ವಲ್ಪ ನನ್ನ ಜೊತೆ ಮಾತಾಡೋ ಪ್ರಯತ್ನ ಮಾಡ್ಬೇಕು. ಎಷ್ಟು ವರ್ಷದಿಂದ ನಾನು ಹೇಳಕ್ ಹೋದಿನಿ, ನೀವು ಕೇಳಕ್ ಕುಂತಿದ್ದೀರಾ. ಇವತ್ತು ನಾನು ಹೇಳ್ತಾ ಇರ್ತೀನಿ, ನಿಮ್ಗೆ ಕೇಳ್ತಾ ಇರ್, ನೀವು ಹೇಳ್ತಾ ಇರಿ ಒಮ್ಮೆ, ठीक है, ಉಲ್ಟಾ ಹೇಳ್ತಾ ಇರ್ಬೇಕು. ಯಾಕಂದ್ರೆ 3 ವರ್ಷದಿಂದ ಶಬೆ ಮೇರಾಜ್ ಮಾಡ್ಕೊಂಡು ಬರಾಕ್ ಕುಂತಿದ್ದೀರಿ. 3 ವರ್ಷದಲ್ಲಿ ನೀವು ಎಲ್ಲಾರು ಕೇಳಕ್ ಕುಂತಿದ್ದೀರಾ. ರಜಬಿನ ಮೊದಲೇ ಜಾಗರಣಿ ಶಬೆ ಮೇರಾಜ್ ಇದೆ. ಈ ರಾತ್ರಿಯಲ್ಲಿ ನಮಾಜ್ವನ್ನು ಸಿಕ್ಕಿದೆ, ರೋಜಾವನ್ನು ಸಿಕ್ಕಿದೆ. ಮತ್ತು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ನರಕ ಮತ್ತು ಸ್ವರ್ಗದಲ್ಲಿ ಹೋಗಿ ಬಂದಿದ್ದಾರೆ. ನರಕನಲ್ಲಿ ಎಂತಹ ಜನರಿಗೆ ಶಿಕ್ಷೆ ಕೊಡಾಕ್ ಕುಂತಿದ್ರು, ಎಂತಹ ಜನರು ನರಕನಲ್ಲಿ ಹೋಗಕ್ ಕುಂತಿದ್ರು. ಎಲ್ಲಾ ತರಹದ ವಸ್ತುಗಳು ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೋಡಿ ಬಂದಿದ್ದಾರೆ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಿರಾಜ್ನಲ್ಲಿ ಹೋದ್ರು. ಹೋಗೋದು ಮುಂಚೆ ಉಮ್ಮೆ ಹನಿ ಅವ್ರ ಮನೆಯಲ್ಲಿ ಆರಾಮ್ ಮಾಡಕ್ ಕುಂತಿದ್ರು. ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹ್ ರಬ್ಬುಲ್ ಇಜ್ಜತ್
ತಕ್ಷಣ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂಗೆ ಕಳಿಸಿದ್ದ, ಐ ಜಿಬ್ರೈಲ್ ಹೋಗು ಪ್ರಪಂಚದಲ್ಲಿ ನನ್ನ ಮಹಬೂಬ್ ನನ್ನ ಹಬೀಬ್ಗೆ ಕರ್ಕೊಂಬ. ಐ ಜಿಬ್ರೈಲ್ ಮೊದಲಿಗೆ ಕರ್ಕೊಂಬ ಹೋಗು ನನ್ನ ಹಬೀಬ್ಗೆ. ಇವತ್ತು ಪ್ರೀತಿಯ ಸಹೋದರರೇ, ಯಾರಾದ್ರೂ ನಾವು ಕರೆಸ್ಬೇಕಂದ್ರೆ ಮೊದಲಿಗೆ ನಾವು 2-3 ದಿನ ಮುಂಚೆ ನಾವು ಕಾಲ್ ಮಾಡ್ತೀವಿ, ಇಲ್ಲಾಂದ್ರೆ ಸಂದೇಶ ಕಳಿಸ್ತೀವಿ. ಅವತ್ತು ಹಿಂಗೈತಿ ಪ್ರೋಗ್ರಾಮ್ ಐತಿ 3 ದಿನ ಮುಂಚೆ ಹೇಳಕೊಂತೀವಿ, ಎಲ್ಲರೂ ಆ ಡೇಟ್ಗೆ ನೀವು ಬರೋದ್ ಪ್ರಯತ್ನ ಮಾಡಿ. ಇಲ್ಲಿ ಏನು ಮೆಸೇಜ್ ಇಲ್ಲ, ಏನು ಕಾಲ್ ಇಲ್ಲ, ಮುಂಚೆ ಏನು ಸಂದೇಶ ಬಂದಿಲ್ಲ, ಡೈರೆಕ್ಟ್ ಕರೆ ಹಾಕುತ್ತಿದ್ದಾರೆ. ಐ ಜಿಬ್ರೈಲ್ ಹೋಗಿ ಕರ್ಕೊಂಬ ಹೋಗು ಮೊದಲಿಗೆ ನನ್ನ ಹಬೀಬ್ಗೆ. ಹಜರತ್ ಜಿಬ್ರಾಯಿಲ್ ಸಲಾಮ್ ಹೇಗೆ ಕೇಳಬೇಕು, ತಕ್ಷಣ ಆಕಾಶ ಕಡೆ ಬರಾಕ್ ಕುಂತಿದ್ರು ಮತ್ತು ಅಲ್ಲಾಹ್ ಹಬೀಬ್ ಕರೆದಿದ್ದ, ಐ ಜಿಬ್ರೈಲ್ ಹೊಳ್ಳಿ ಬಾ. ಯಲ್ಲಾ ಏಕೆ ಕರೆದಿದ್ಯಾ ಹೊಳ್ಳಿ, ಯಲ್ಲಾ ನಾನು ಹೊಳ್ಳಿ ಎದಕ್ಕೆ ಕರೆದಿದ್ದೆ ನನಗೆ? ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಕೇಳಿದ ನಂತರ ಅಲ್ಲಾಹ್ ರಬ್ಬಲ್ ಹೇಳ್ತಾನೆ, ಐ ಜಿಬ್ರಾಯಿಲ್ ಹೇಗೆ ಹೊಂಟಿದೀಯಾ, ಯಾರಿಗೆ ಕರ್ಕೊಂಡು ಹೊಂಟಿದ್ಯಾ? ಯಾ ಅಲ್ಲಾ ಯಾರಿಗೆ ಕರ್ಕೊಂಡು ಹೋಗ್ಬೇಕು ನಮ್ ಜೊತೆ, ಯಲ್ಲಾ ನೀನು ಹೇಳು. ಯಲ್ಲಾ ಐ ಜಿಬ್ರಾಯಿಲ್ ಖಾಲಿ ಒಬ್ನೇ ಹೋಗಾಕ್ ಹೋಗ್ಬೇಡ, ಐ ಜಿಬ್ರಾಯಿಲ್ ಒಬ್ಬನೇ ಹೋಗಿ ಕರ್ಕೊಂಡ್ ಬರಾಕ್ ಹೋಗ್ಬೇಡ, ಐ ಜಿಬ್ರಾಯಿಲ್ ನಿನ್ನ ಜೊತೆ 70,000 ಫರಿಷ್ಠಗಳಿಗೆ ಕರ್ಕೊಂಡು ಹೋಗು, ನನ್ನ ಮಹಬೂಬ್ಗೆ ಕರ್ಕೊಂಡು ಬಾ. ಪ್ರೀತಿಯ ಸೋದರಿ, 70,000 ಫರಿಷ್ಠಗಳು ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಜೊತೆ ಬಂದಿದ್ದಾರೆ ಪ್ರಪಂಚದಲ್ಲಿ. ಅಲ್ಲಾಹು ಅಕ್ಬರ್. ಮನೆಯಲ್ಲಿ ಬಂದಿದ್ದ ನಂತರ ಅಲ್ಲಿ ತಕ್ಷಣ ಬಂದವರಿಗೆ ಎಪ್ಸಿಲ್ಲ, ಯಾ ಅಲ್ಲಾ ನಿನ್ನ ಹಬೀಬ್ ಅವರು, ನಿನ್ನ ಪ್ರವಾದಿಯವರು, ಯಾ ಅಲ್ಲಾ ನಿನ್ನ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಆರಾಮ್ ಮಾಡಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಕೇಳಿದ್ರು, ಯಾ ಅಲ್ಲಾ ಹೇಗೆ ಎಬಸಬೇಕು ರಸೂಲುಲ್ಲಾಹ್ ಅವರಿಗೆ? ಐ ಜಿಬ್ರಾಯಿಲ್ ಕೈ ಮಾಡಿ ಎಬ್ಸಕ್ ಹೋಗ್ಬೇಡ, ಐ ಜಿಬ್ರಾಯಿಲ್ ಕೈ ಟಚ್ ಮಾಡಕ್ ಹೋಗ್ಬೇಡ, ಐ ಜಿಬ್ರಾಯಿಲ್ ನನ್ನ ಹಬೀಬಿನ ಕಾಲಿನ ಸಮೀಪ ಹೋಗು, ಕಾಲಿನ ಮೇಲೆ ಇರಿಸಿ ಕೈವನ್ನು ಇಡು, ನನ್ನ ಹಬೀಬ್ ಎದ್ದೇಳುತ್ತಾನೆ. ಐ ಹಬೀಬರ ಕಾಲ ಕಡೆ ಏನು ಕೈವನ್ನು ಇಡು. ಗುರುವಿನ ನೋಡ್ರಿ ರಸೂಲುಲ್ಲಾಹ್ ಸಲ್ಲಲ್ಲಾಹು ಹೇಗೆ ಎಬಸ್ಬೇಕು ಅನ್ನೋದನ್ನ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರಿಗೆ ಹೇಳಿಕೊಡಕ್ ಕುಂತಿದ್ದಾನೆ. ಐ ಜಿಬ್ರಾಯಿಲ್ ಈ ರೀತಿ ಎಬಸ್ಕೊಂಡು ನನ್ನ ಹಬೀಬ್ಗೆ ಈ ರೀತಿ ಕರ್ಕೊಂಡ್ ಬಾ. ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಬಂದರು, ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಾಲಿನ ಮೇಲೆ ಈ ರೀತಿ ಕೈ ಇಟ್ಟರು. ನಮ್ಮ ನಬಿ ಕರೀಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಚ್ಚರಾಗಿದ ನಂತರ, ಐ ಜಿಬ್ರಾಯಿಲ್ ಏಕೆ ಬಂದಿದ್ಯಾ? ಯಾ ರಸೂಲುಲ್ಲಾಹ್ ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಿಮ್ಗೆ ಕರೆಸಿದ್ದಾನೆ. ಯಾ ರಸೂಲುಲ್ಲಾಹ್ ಬಾರಿ ಅಲ್ಲಾಹನ ಬಾರಿ ಹೋಗಿ ಬರೋಣ. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ತನ್ನ ಹಬೀಬ್ಗೆ ನೋಡೋದಕ್ಕೆ ಆಕಾಶನಲ್ಲಿ ಕರೆದಿದ್ದಾನೆ. ಐ ಹಬೀಬ್ ಇವತ್ತು ನೀನು ನನ್ನ ಕಡೆ ಬಾ, ನಾನು ನಿನ್ನ ಸಮೀಪ್, ನಾನು ನನ್ನ ಸಮೀಪ ನಿನ್ಗೆ ನಾನು ನೋಡಬೇಕಾಯ್ ಹಬೀಬ್ ನನ್ನ ಕಡೆ ಬಾ ಇವತ್ತಿನ ರಾತ್ರಿಯಲ್ಲಿ. ಪ್ರೀತಿಯ ಸಹೋದರರೇ, ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಎಲ್ಲಿ ಮಕ್ಕಾನಲ್ಲಿ ತಗೊಂಡು ಬಂದ್ರು. ಮಕ್ಕಾನಲ್ಲಿ ಬಂದಿದ್ದ ನಂತರ ದೇಹ 2 ಭಾಗ ಮಾಡಿದ್ರು. ಎದೆ ಏನು ಮಾಡಿದ್ರು? 2 ಭಾಗ ಮಾಡಿದ್ರು. ಮಾಡಿದ ನಂತರ ಎದೆನಿಂದ ಹೃದಯ ತೆಗೆದ್ರು. ಹೃದಯ ತೆಗೆದು ತಶ್ತ್ ಜಮ್ಜಮ್ ನೀರು, ಸ್ವರ್ಗನಿಂದ ನೀರನ್ನು ತಗೊಂಡು ಬಂದಿದ್ರು. ಆ ಪವಿತ್ರವಾದ ಸುಂದರವಾದ ನೀರು ತಗೊಂಡು ಹೃದಯವನ್ನು ತೊಳೆದ್ರು, ಸ್ವಚ್ಛತೆ ಮಾಡಿದ್ರು ಮತ್ತು ಹೃದಯವನ್ನು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎದೆ ಒಳಗೆ ಹಾಕಿದ್ರು. ಹಾಕಿದ ನಂತರ ಪ್ರೀತಿಯ ಸಹೋದರರೇ, ಮತ್ತು ಎಲ್ಲಿ ಹೊಂಟಿದ್ದಾರೆ? ಇಲಲ್ ಮಸ್ಜಿದಲ್ ಹರಾಮಿ ಇಲಲ್ ಅಕ್ಸಾ, ಮಸ್ಜಿದ್ ಅಕ್ಸಾ ಕಡೆ ತಗೊಂಡು ಹೋಗುತ್ತಾರೆ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ಪ್ರಪಂಚದಲ್ಲಿ ಎಲ್ಲಾ ಜನರಿಗೆ ಗೊತ್ತಿದೆ, ಯಾರು ಸಾವು ಹೊಂದಿದ್ದಾರೆ ಅವ್ರ ಮೇಲೆ ನಮಾಜ್ ಫರ್ಜ್ ಇಲ್ಲ, ಯಾರು ಸತ್ತಿದ್ದಾರೆ ಅವ್ರ ಮೇಲೆ ನಮಾಜ್ ಫರ್ಜ್ ಇಲ್ಲ. ಯಾರಾದ್ರೆ ಸತ್ತಿದ್ರ ಮೇಲೆ ನಮಾಜ್ ಫರ್ಜ್ ಐತಿ ಹೇಳ್ರಿ? ನಮಾಜ್ ಮುಗೀತು, ಉಸಿರಾಟ ಬಂದಾಯ್ತು, ನಮಾಜ್ ಅಲ್ಲೇ ಬಂದಾಯ್ತು, ನಮಾಜನಿಲ್ಲ. ಆದ್ರೆ ಜನರು ಬಾಲಿಗಾಗಿದ್ದ ನಂತರನೇ ಅವ್ರ ಮೇಲೆ ನಮಾಜ್ ಫರ್ಜ್ ಆಗ್ತೈತಿ. ಹೇಗೆ ಬಾಲಿಗಾಗಿ ತಗೊಂಡು ಸಾಯ ತನಕ ನಮಾಜ್ ಫರ್ಜ್ ಇದೆ, ನಮಾಜ್ ಮಾಡಲೇಬೇಕು. ಯಾರು ನಮಾಜ್ ಬಿಟ್ಟರು ದೊಡ್ಡ ಪಾಪಿ ಆದ್ರು. ಕಜಾ ಆಯ್ತು, ಕಜಾನೆ ಮಾಡಲೇಬೇಕು. ಆದ್ರೆ ನಮಾಜ್ ಮಾಫ್ ಇಲ್ಲ, ಯಾವುದೇ ಕಾರಣಕ್ಕೆ ನಮಾಜ್ ಮಾಡಲೇಬೇಕು ಸಾಯ ತನಕ. ಪ್ರೀತಿಯ ಸಹೋದರರೇ, ಎಷ್ಟೋ ಜನ ಹೇಳ್ತಾರೆ ಅಲ್ಲಾಹನ ಪ್ರವಾದಿಗಳವರು ಏನೋ ಸಾವು ಹೊಂದಿ ಮರಣ ಹೊಂದಿ ಏನೋ ಮಣ್ಣಿನಲ್ಲಿ ಹೋಗಿದ್ದಾರೆ. ಪ್ರೀತಿಯ ಸಹೋದರರೇ, ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಅವರು ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಿ ಕರ್ಕೊಂಡು ಹೋದ್ರು? ಮಸ್ಜಿದ್ ಅಕ್ಸಾ ಕಡೆ ತಗೊಂಡು ಹೋದ್ರು. ಅಲ್ಲಾಹು ಅಕ್ಬರ್. ಮಸ್ಜಿದ್ ಅಕ್ಸಾ ಕಡೆ ಹೋಗಿದ್ದ ನಂತರ ಎಲ್ಲಾ ಪ್ರವಾದಿಗಳು ಮಸ್ಜಿದ್ ಅಕ್ಸಾನಲ್ಲಿ ಮುಂಚೆ ಜಮಾ ಆಗಿದ್ದಾರೆ. ಎಲ್ಲಾರು ಬಂದು ಮುಂಚೆ ಜಮಾ ಆಗಿದ್ದಾರೆ. ಪ್ರೀತಿಯ ಸಹೋದರರೇ, ಇಲ್ಲಿ ಏನ್ ಗೊತ್ತಾಗುತ್ತಿದೆ? ಎಲ್ಲಾ ಪ್ರವಾದಿಗಳು ಮುಂಚೆನೆ ಸಾವು ಬಂದಿದ್ದಾರೆ. ಹಜರತ್ ಈಸಾ ಅಲೈಹಿಸ್ಸಲಾಂ, ಮೂಸಾ ಅಲೈಹಿಸ್ಸಲಾಂ, ಯೂಸುಫ್ ಅಲೈಹಿಸ್ಸಲಾಂ, ಹಜರತ್ ಜಕರಿಯಾ ಅಲೈಹಿಸ್ಸಲಾಂ, ಹಜರತ್ ಯಾಹ್ಯಾ ಅಲೈಹಿಸ್ಸಲಾಂ, ಹಜರತ್ ಯಾಕೂಬ್ ಅಲೈಹಿಸ್ಸಲಾಂ, ಎಷ್ಟು ಪ್ರವಾದಿಗಳು ಬಂದಿದ್ರು. ಎಲ್ಲಾ ಪ್ರವಾದಿಗಳು ಸಾವು ಬಂದಿದ್ದಾರೆ. ಆದರೆ ಮಸ್ಜಿದ್ ಅಕ್ಸಾನಲ್ಲಿ ಒಬ್ರು ಅಲ್ಲ, ಎಷ್ಟೋ ಲಕ್ಷಾಂತರ ಪ್ರವಾದಿಗಳು ಬಂದಿದ್ರು. ಎಲ್ಲಾರು ಪ್ರವಾದಿಗಳು ಮಸ್ಜಿದ್ ಅಕ್ಸಾನಲ್ಲಿ ಜಮಾ ಆಗಿ ರಸೂಲುಲ್ಲಾಹ್ಗಾಗಿ ದಾರಿಯನ್ನು ಕಾಯಕ್ ಕುಂತಿದ್ರು. ಪ್ರೀತಿಯ ಸಹೋದರರೇ, ಅಲ್ಲಾಹು ಅಕ್ಬರ್. ಇವತ್ತು ಆ ಜನರಿಗೆ ನಾನು ಹೇಳಕ್ ಕುಂತಿದ್ದೇನೆ, ನನ್ನ ನಬಿ ಬಗ್ಗೆ ಹೇಳ್ತೀರಾ? ನನ್ನ ನಬಿಯವರು ಮಾತು ಕೇಳಂಗಿಲ್ಲ, ನನ್ನ ನಬಿಯವರು ಸಲಾಂ ಕೇಳಂಗಿಲ್ಲ.
ಹೇಗೆ ಕೇಳಂಗಿಲ್ಲ? ರಸೂಲ್ ಅಲ್ಲಾಹರು ಮಸೀದಿ ಅಕ್ಸಾಗೆ ಹೋಗೋದು ಮುಂಚೆ ಎಲ್ಲಾ ಪ್ರವಾದಿಗಳು ಮುಂಚೆ ಜಮಾಗಿದ್ದಾರೆ, ರಸೂಲ್ ಅಲ್ಲನ ದಾರಿಯನ್ನು ಕಾಯಕೊತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಅಲ್ಲಾಹನ ಪ್ರವಾದಿಗಳು ಸತ್ತಿ ಬೂದಿಯಾಗಿಲ್ಲ. ಕಯಾಮತ್ತರೆಗೆ ಅಲ್ಲಾಹನ ಪ್ರವಾದಿಗಳು ತನ್ನ ಸಮಾಧಿಗಳಿಗೆ ಜೀವಿತಿದ್ದಾರೆ, ತನ್ನ ಉಮ್ಮತ್ತಿನ ಮಾತನ್ನು ಇವತ್ತಿಗಾಗಿ ಕೇಳಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಆ ನಬಿಗಳು ಇದ್ರು ಪ್ರವಾದಿಗಳು, ಆದ್ರೆ ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಯಾಮತ್ ತನಕ ನಮ್ಮ ಉಮ್ಮತ್ತಿನ ಎಲ್ಲಾ ಮಾತುಗಳನ್ನು ಕೇಳಕ್ ಕುಂತಿದ್ದಾರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಎಲ್ಲಾರು ಪ್ರವಾದಿಗಳು ದಾರಿ ಕಾಯಕ್ ಕುಂತಿದ್ರು. ಅಲ್ಲಾಹು ಅಕ್ಬರ್. ಯಾರು ಸಾವು ಹೊಂದಿದ್ದಾರೆ ಅವ್ರ ಮೇಲೆ ನಮಾಜು ಫರ್ಜ್ ಇಲ್ಲ. ಎಲ್ಲಾ ನಬಿಗಳು ಪ್ರವಾದಿಗಳು ಮುಂಚೆನೆ ಸಾವು ಹೊಂದಿದ್ದಾರೆ, ಮಸಜಿದೆ ಅಕ್ಸಾನಲ್ಲಿ ಬಂದು ಜಮಾ ಆಗಿದ್ದಾರೆ. ರಸೂಲುಲ್ಲಾಹ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಗೆ ಮಸಜಿದೆ ಅಕ್ಸಾನಲ್ಲಿ ಬರಬೇಕಿತ್ತು, ಎಲ್ಲಾರು ಜನರು ದಾರಿ ಕಾಯಕ್ ಕುಂತಿದ್ರು. ಕಾರಣ ಏಕೆ? ಎಲ್ಲಾರು ಪ್ರವಾದಿಗಳು ಏಕೆ ಎಲ್ಲಾರು ಸಫ್ ಮಾಡಿ ಕುಂತಿದ್ದಾರೆ. ಏಕೆ ಕುಂತಿದ್ದಾರೆ? ನಮಾಜ್ ಮಾಡಬೇಕು, ನಮಾಜ್ ಮಾಡಬೇಕು. ಈಗ ನಮಾಜ್ ಮಾಡ್ಬೇಕಂದ್ರೆ ಇಮಾಮ್ ಸಾಹೇಬರು ಬರ್ಬೇಕು, ಇಮಾಮ್ ಸಾಹೇಬರು ಬರ್ಬೇಕು. ಈಗ ಇಮಾಮ್ ಸಾಹೇಬರು ದಾರಿ ಕಾಯಕ್ ಕುಂತಿದ್ದಾರೆ. ಎಲ್ಲಾ ಪ್ರವಾದಿಗಳು ಇಮಾಮ್ ಯಾರು? ನಮ್ಮ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಪ್ರೀತಿಯ ಸಹೋದರರೇ, ಎಲ್ಲಾ ಪ್ರವಾದಿಗಳು ದಾರಿ ಕಾಯಕ್ ಕುಂತಿದ್ರು. ಎಲ್ಲಾರು ಸಫ್ ಮಾಡಿ ಕುಂತಿದ್ದಾರೆ, ಎಲ್ಲಾರು ಸಫ್ ಮಾಡಿ ದಾರಿ ಕಾಯಕ್ ಕುಂತಿದ್ದಾರೆ. ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಗೆ ಬರಬೇಕಿತ್ತು? ಬಂದಿದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲಾ ಪ್ರವಾದಿಗಳೇ ಕರ್ಕೊಂಡು ಏನ್ ಮಾಡಿದ್ರು? ನಮಾಜ್ ಅನ್ನು ಮಾಡಿದ್ರು. ಆದ್ರೆ ನಮಾಜ್ ಇನ್ನೂ ಫರ್ಜ್ ಆಗಿದ್ದಿಲ್ಲ, ನಮಾಜ್ ಇನ್ನೂ ಸಿಕ್ಕಿದಿಲ್ಲ, ಇನ್ನೂ ಫರ್ಜ್ ಆಗಿದ್ದಿಲ್ಲ, ಇನ್ನೂ ನಮಾಜ್ ಸಿಕ್ಕಿಲ್ಲ. ಆದ್ರೆ ನಮಾಜ್ ಸಿಗೋದು ಮುಂಚೆನೆ ನಮ್ಮ ರಸೂಲ್ ಅಲ್ಲಾಹರು ನಮಾಜ್ ಮಾಡ್ಸಕ್ ಕುಂತಿದ್ದಾರೆ. ಪ್ರೀತಿಯ ಸಹೋದರರೇ, ಎಲ್ಲ ಅಲ್ಲಾಹನ ಪ್ರವಾದಿಗಳು ಮುಂಚೆನೆ ನಮಾಜ್ ಮಾಡಕ್ ಕುಂತಿದ್ದಾರೆ ಜಮಾತನಿಂದ. ಪ್ರೀತಿಯ ಸಹೋದರರೇ, ಇದಾಗಿದ್ದ ನಂತರ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತು ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಜೊತೆ ಎಲ್ಲಿ ಹೊಂಟರು? ಸಿದ್ರತುಲ್ ಮುಂತಹಾ ಆಕಾಶ್ ಕಡೆ ಹೊಂಟರು. ಮೊದಲೇ ಆಕಾಶ್, ಎರಡನೇ ಆಕಾಶ್, ಮೂರನೇ ಆಕಾಶ್, ನಾಲ್ಕನೇ ಆಕಾಶ್ ಹೋಗ್ತಾ ಹೋಗ್ತಾ ಒಬ್ಬೊಬ್ರು ಅಲ್ಲಾಹನ ಪ್ರವಾದಿಗಳಿಗೆ ಭೇಟಿ ಆಗ್ತಾ ಹೋದ್ರು. ಪ್ರೀತಿಯ ಸಹೋದರರೇ, ಏಳನೇ ಆಕಾಶ್ ದಾಟಿದ ನಂತರ ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂಗೆ ಕೇಳಿದ್ರು, ಐ ಜಿಬ್ರಾಯಿಲ್, ನನ್ನ ಜೊತೆ ಬಾ, ಎದಕ್ಕೆ ನಿಂತಿದೆ ಏಳನೇ ಆಕಾಶನಲ್ಲಿ? ಹಜರತ್ ಜಿಬ್ರಾಯಿಲ್ ಅಲೈಹಿಸ್ಸಲಾಂ ಹೇಳಿದ್ರು, ಯಾ ರಸೂಲಲ್ಲಾಹ್, ಇಲ್ಲಿ ತನಕ ನಿಮ್ಗೆ ಕರ್ಕೊಂಡ್ ಬರೋದು ನನ್ನ ಅನುಮತಿ ಇತ್ತು ಅಲ್ಲಾಹನಿಂದ. ಇದಕ್ಕಿನ ಮೇಲೆ ನಾನು ನಿಮ್ಗೆ ಕರ್ಕೊಂಡ್ ಹೋಗುದು ನನ್ನ ಕಡೆ ಶಕ್ತಿ ಇಲ್ಲ ಯಾ ರಸೂಲಲ್ಲಾಹ್. ನಾನು ಏನಾದ್ರೆ ಒಂದು ಕೂದಲು ಬರಾಬರಿ ಹೆಜ್ಜೆ ಇಟ್ಟಿದ್ರೆ ನಾನು ಸುಟ್ಟಿ ಬೂದಿ ಆಗ್ತೀನಿ ಯಾ ರಸೂಲಲ್ಲಾಹ್, ಸುಟ್ಟಿ ಬೂದಿ ಆಗ್ತೀನಿ ಯಾ ರಸೂಲಲ್ಲಾಹ್. ನನ್ಗೆ ಅನುಮತಿ ಇಲ್ಲ ಯಾ ರಸೂಲಲ್ಲಾಹ್ ಮುಂದೆ ಬರೋದಕ್ಕೆ ಯಾ ರಸೂಲಲ್ಲಾಹ್. ಸಿದ್ರತುಲ್ ಮುಂತಹಾ, ಪ್ರೀತಿಯ ಸಹೋದರರೇ, ಏಳನೇ ಆಕಾಶ ಆಗಿದ್ದ ನಂತರ ಲಾ ಮಕ ಅಂದ್ರೆ ಆ ಜಗನೇ ಇಲ್ಲ ಏಳನೇ ಆಕಾಶನ ಮೇಲೆ. ಪೂರ ಪಶ್ಚಿಮ ಉತ್ತರ ದಿಕ್ಕಿನ ತಳಗಿ ಮೇಲೆ ಏನು ಇಲ್ಲ, ಜಗನೇ ಖಾಲಿ ಇದೆಯಲ್ಲ. ಲಾ ಮಕ ಅಂತ ಹೇಳಿದ್ದಾರೆ, ಆ ಜಗದಕ್ಕೆ ಲಾ ಮಕ ಅಂತ ಹೇಳಿದ್ದಾರೆ. ಅಂತಹ ಜಗದಲ್ಲಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಗೆ ನೋಡಕ್ ಹೋಗುದು. ಪ್ರೀತಿಯ ಸಹೋದರರೇ, ಅದಕ್ಕೆ ಹೇಳಿದ್ದಾರೆ ಶಾಯರಿನಂತ, ಸಿದ್ರಾ ಸೆ ಭಿ ಆಗೆ ಕೋನ್ ಗಯಾ ಜಿಬರೀಲ್ ಅಮೀ ಸೆ ಪೂಚೋ, ಮಿರಾಜ್ ಕಾ ದುಲ್ಹಾ ಕೋನ್ ಬನಾ ಜಿಬರೀಲ್ ಅಮೀ ಸೆ ಪೂಚೋ, ಮಿರಾಜ್ ಕಾ ದುಲ್ಹಾ ಕೋನ್ ಬನಾ ಜಿಬರೀಲ್ ಅಮೀ ಸೆ ಪೂಚೋ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಲಾ ಮಕಾನಲ್ಲಿ ಹೋಗಿದ್ದ ನಂತರ ಅಲ್ಲಾಹು ಅಕ್ಬರ್, ಪ್ರಪಂಚದಲ್ಲಿ ಇನ್ನುವರೆಗಾಗಿ ಯಾರು ಅಲ್ಲಾಹ್ ರಬ್ಬುಲ್ ಇಜ್ಜತ್ ಗೆ ನೋಡಿಲ್ಲ ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಗೆ ಬಿಟ್ಟು ಬೀತಿರ. ಪ್ರೀತಿಯ ಸಹೋದರರೇ, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಷ್ಟೇ ನೋಡಿದ್ದಾರೆ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಗೆ ಅವರಿಗೆ ಬಿಟ್ಟು ಬೇರೆ ಯಾರು ನೋಡಿಲ್ಲ. ಹಜರತ್ ಮೂಸಾ ಕಲೀಮುಲ್ಲಾ, ಹಜರತ್ ಮೂಸಾ ಅಲೈಹಿಸ್ಸಲಾಂ ಕೂಹೆ ತೂರಿನ ಗುಡ್ಡದ ಮೇಲೆ ಹೋದ್ರು. ಹೋಗಿದ್ದ ನಂತರ ಅಲ್ಲಾಹನ ಬಾರಿಗೆ ದುವಾ ಮಾಡಿದ್ರು. ಮೂಸಾ ಕಲೀಮುಲ್ಲಾ ಅಲ್ಲಾಹನ ಜೊತೆ ಮಾತಾಡ್ತಿದ್ರು, ಕಲಾಂ ಮಾಡ್ತಿದ್ರು ಅಲ್ಲಾಹನ ಜೊತೆ. ಒಂದು ಸಾರಿ ಏನಾಯ್ತು, ಯಾ ಅಲ್ಲಾಹ್, ನಾನು ನಿನ್ಗೆ ನೋಡಬೇಕು ಯಾ ಅಲ್ಲಾಹ್, ಯಾ ಅಲ್ಲಾಹ್, ನಿನ್ನನ್ನು ನಾನು ನೋಡಬೇಕು ಯಾ ಅಲ್ಲಾಹ್, ಯಾ ಅಲ್ಲಾಹ್, ನನ್ಗೆ ನಿನ್ನ ಜಲ್ವಾ ಬೆಳಕನ್ನು ತರೋಸು ಯಾ ಅಲ್ಲಾಹ್, ನಿನ್ನ ಬೆಳಕು ನಾನು ನೋಡಬೇಕು ಯಾ ಅಲ್ಲಾಹ್. ಪ್ರೀತಿಯ ಸಹೋದರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್ ಮೂಸಾ ಅಲೈಹಿಸ್ಸಲಾಂ ಹೇಳ್ತಾನೆ, ಐ ಮೂಸಾ, ನಿನ್ಗೆ ನೋಡೋದಕ್ಕೆ ಶಕ್ತಿ ಇಲ್ಲ ಐ ಮೂಸಾ, ಆ ಇಚ್ಛೆನೆ ತೆಗೆದ್ಬಿಡ ಐ ಮೂಸಾ, ಯಾ ಅಲ್ಲಾಹ್, ನಾನು ನಿನ್ಗೆ ನೋಡಲೇಬೇಕು ಯಾ ಅಲ್ಲಾಹ್, ನೋಡ್ಲೇಬೇಕು. ಪ್ರೀತಿಯ ಸಹೋದರರೇ, ಅಲ್ಲಾಹ್ ರಬ್ಬುಲ್ ಇಜ್ಜತ್, ಐ ಮೂಸಾ ನೋಡು ನಾನು ಹೇಗಿದೆ ಅನ್ನೋದು. ಅಲ್ಲಾಹ್ ಅಕ್ಬರ್, ಇಡೀ ದೇಹವನ್ನು ನೋಡಿಲ್ಲ, ಅಲ್ಲಾಹ್ ರಬ್ಬುಲ್ ಇಜ್ಜತ್ತಿನ ಸೂಜಿನ ಪ್ರಕಾರ ಬೆಳಕು ನೋಡಿದ್ರು ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು. ಚಕ್ರ ಬಂದ್ರು, ತಳಗಿ ಬಿದ್ರು. ಪ್ರೀತಿಯ ಸಹೋದರಿ, ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ಬರೀ ಅಲ್ಲಾಹ್ ರಬ್ಬುಲ್ ಇಜ್ಜತ್ತಿನ ಬೆಳಕು ನೋಡಿ ಚಕ್ರ ಬಂದ್ರು, ಹಜರತ್ ಮೂಸಾ ಅಲೈಹಿಸ್ಸಲಾಂ ಅವರು ತಳಗಿ ಬಿದ್ದರು. ಅಲ್ಲಾಹು ಅಕ್ಬರ್, ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಬೆಳಕಿಲ್ಲ, ಅಲ್ಲಾಹನ ಸಮೀಪ ನಿಂತು ಮಾತಾಡಕ್ ಕುಂತಿದ್ದಾರೆ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ಆ ಮಾತುಕತೆ ಏನಿತ್ತು? ನಾವು ಎಲ್ಲಾರು 5 ಟೈಮ್ ನಮಾಜಿನೊಳಗೆ ನಾವು ಓದುತ್ತೇವೆ, ಏನು? ಅತ್ತಹಿಯಾತ್, ಅತ್ತಹಿಯಾತ್. ಅಲ್ಲಾಹನ ಬಾರ್ಗಿನಲ್ಲಿ ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೋಗಿದ ನಂತರ ಏನ್ ಹೇಳಿದ್ರು? ಅತ್ತಹಿಯಾತು ಲಿಲ್ಲಾಹಿ ವಸ್ಸಲವಾತು ವತ್ತಗಿಬಾತ್.
ಅಲ್ಲಾಹ್ ರಬ್ಬುಲ್ ಇಜ್ಜತ್ಗೆ ನೋಡಿದ ನಂತರ ತಕ್ಷಣ ಹೇಳಿದ್ರು ಅತ್ತಹಿಯಾತು ಲಿಲ್ಲಾಹಿ ವಸ್ಸಲವಾತು ವತ್ತಯ್ಯಿಬಾತ್. ಯಾ ಅಲ್ಲಾಹ್, ಇಡೀ ದೇಹದ ಪ್ರಾರ್ಥನೆ, ಯಾ ಅಲ್ಲಾಹ್ ಇಡೀ ನ್ಯಾಲ್ಗಿದು ಪ್ರಾರ್ಥನೆ, ಯಾ ಅಲ್ಲಾಹ್ ಇಡೀ ಸಂಪತ್ತಿನ ಪ್ರಾರ್ಥನೆ ನಿನ್ಗಾಗಿದೆ ಯಾ ಅಲ್ಲಾಹ್. ಅತ್ತಹಿಯಾತು ಲಿಲ್ಲಾಹಿ ವಸ್ಸಲವಾತು ವತ್ತಯ್ಯಿಬಾತ್. ಎಷ್ಟು ಹಣ ಸಂಪತ್ತಿದೆ ಎಲ್ಲ ನಿನ್ಗಾಗಿದೆ ಯಾ ಅಲ್ಲಾಹ್. ನಮ್ಮ ದೇಹದಿಂದ ಮಾಡುವ ಪ್ರಾರ್ಥನೆಗಳು ಎಲ್ಲ ನಿನ್ಗಾಗಿದೆ ಯಾ ಅಲ್ಲಾಹ್. ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಬಾರಿ ಹೇಳಕ್ ಕುಂತಿದ್ದಾರೆ, ಅತ್ತಹಿಯಾತು ಲಿಲ್ಲಾಹಿ ವಸ್ಸಲವಾತು ವತ್ತಯ್ಯಿಬಾತ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ಉತ್ತರದಲ್ಲಿ ಏನು ಹೇಳಿದ? ಅಸ್ಸಲಾಮು ಅಲೈಕ ಅಯ್ಯುಹನ್ ನಬಿಯ್ಯು ರಹಮತುಲ್ಲಾಹಿ ವಬರಕಾತುಹು. ಅಯ್ಯುಹನ್ ನಬಿಯ್ಯು ವರಹಮತುಲ್ಲಾಹಿ ಬರಕಾತುಹು. ಐ ನನ್ನ ಹಬೀಬ್, ನಿಮ್ಮ ಮ್ಯಾಲೆ ಸಲಾಮುನಾಗ್ಲಿ. ಐ ಹಬೀಬ್, ನಿಮ್ಮ ಮ್ಯಾಲೆ ರಹಮತ್ ಮತ್ತು ಬರಕತ್ವನ್ನು ಇಳಿಲಿ ಐ ನನ್ನ ಹಬೀಬ್. ಮತ್ತು ಹುಜೂರ್ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಮತ್ತೆ ಹೇಳಿದ್ರು ಏನಂತ? ಅಸ್ಸಲಾಮು ಅಲೈನಾ ವಅಲಾ ಇಬಾದಿಲ್ಲಾಹಿ ಸ್ಸಾಲಿಹೀನ್. ಅಸ್ಸಲಾಮು ಅಲೈನಾ ವಅಲಾ ಇಬಾದಿಲ್ಲಾಹಿ ಸ್ಸಾಲಿಹೀನ್. ಯಾ ಅಲ್ಲಾಹ್, ಎಲ್ಲಾ ನೇಕ ಭಕ್ತಾದಿಗಳಿಗೂ ಸಲಾತ್ ವಸ್ಸಲಾಂ ನಿನ್ನ ಬಾರಿನಲ್ಲಿ ಕಬೂಲ್ ಮಾಡು ಯಾ ಅಲ್ಲಾಹ್. ಇದು ಮಾತುಗಳನ್ನು ನೋಡಿದ ನಂತರ ಹೇಗೆ ಫರಿಷ್ಠಗಳು ಕೇಳಬೇಕಾಗಿತ್ತು. ಏನ್ ಹೇಳಿದ್ರು? ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹು ವ ಅಶ್ಹದು ಅನ್ನ ಮುಹಮ್ಮದ್ ರಸೂಲುಲ್ಲಾಹ್ ಅಂತ ಫರಿಷ್ಠಗಳು ಹೇಳಿದ್ರು. ಪ್ರೀತಿಯ ಸಹೋದರರೇ, ಅಲ್ಲಾಹನ ಹೊರತು ಬೇರೆ ದೇವರು ಯಾರಿಲ್ಲ. ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ತಆಲಾ ಅಲೈಹಿ ವಸಲ್ಲಂ ಅವರು ಅಲ್ಲಾಹನ ಪ್ರವಾದಿ, ಅಲ್ಲಾಹನ ನಬಿಯಾಗಿ ಬಂದಿದ್ದಾರೆ. ಯಾರು ಹೇಳಿದ್ರು? ಫರಿಷ್ಠಗಳು ಹೇಳಿದ್ರು. ಪ್ರೀತಿಯ ಸಹೋದರರೇ,